ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಲಕ್ಷ್ಮಮ್ಮ ಅನ್ನೋ ಮಹಿಳೆಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮಂಜುನಾಥ. ಅವನಿಗೆ ರಶ್ಮಿ ಅನ್ನೋ ಇವಳ ಜೊತೆ ಮದುವೆಯಾಗಿತ್ತು. ಹೊಸತಾಗಿ ಮದುವೆಯಾದ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರುವಂತೆ ಇವರು ಸಹ ಮೊದಲಿಗೆ ಅನ್ಯೋನ್ಯವಾಗೇ ಇದ್ರು. ಅತ್ತೆ ಸೊಸೆ ಕೂಡ ಚೆನ್ನಾಗಿದ್ರು. ಹೀಗೆ ಇವರ ಸುಖ ಸಂಸಾರಕ್ಕೆ 1 ವರ್ಷ ತುಂಬಿತ್ತು. ಬ್ಯಾಡರಹಳ್ಳಿಯಲ್ಲಿ ಲಕ್ಷ್ಮಮ್ಮ ಮನೆಗಳನ್ನ ಬಾಡಿಗೆಗೆ ಕೊಟ್ಟಿದ್ಲು. ಇವರ ಬಿಲ್ಡಿಂಗ್ ನಲ್ಲೇ ಫಸ್ಟ್ ಫ್ಲೋರ್ ನಲ್ಲಿ ಅಕ್ಷಯ್ ಹಾಗೂ ರಾಘವೇಂದ್ರ ಅನ್ನೋ ಬ್ಯಾಚುಲರ್ಸ್ಗೆ ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ರು. ರಾಘವೇಂದ್ರ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅಕ್ಷಯ್ ಮಾಡ್ತಿದ್ದ ಕೆಲಸವನ್ನ ಬಿಟ್ಟು ಹೊಸ ಕೆಲಸವನ್ನ ಹುಡುಕ್ತಿದ್ದ. 6 ತಿಂಗಳಿಂದ ಒಂದೇ ರೂಮಲ್ಲಿ ಇಬ್ರು ವಾಸ ಮಾಡ್ತಿದ್ರು. ಆಗ್ಲೇ ಅಕ್ಷಯ್ ಕಣ್ಣು ಮನೆ ಓನರ್ ಲಕ್ಷ್ಮಮ್ಮನ ಸೊಸೆ ರಶ್ಮಿ ಮೇಲೆ ಬಿದ್ದಿತ್ತು. ಇವಳು ಸಹ ನೋಡೋಕೆ ಚೆನ್ನಾಗಿದ್ಲು. ಚೆನ್ನಾಗಿ ರೆಡಿಯಾಗಿ ತರಕಾರಿ ತರೋಕೆ ಅಂತ ಆಗಾಗ ಹೊರಗೆ ಬರ್ತಿದ್ಲು. ಆಗ ಕೆಲಸ ಇಲ್ಲದೆ ಖಾಲಿಯಾಗಿದ್ದ ಅಕ್ಷಯ್ ಇವಳನ್ನ ನೋಡ್ತಿದ್ದ. ರಶ್ಮಿ ಕೂಡ ಅಕ್ಷಯ್ ಕಣ್ಣೋಟಕ್ಕೆ ಕನೆಕ್ಟ್ ಆಗಿದ್ಲು. ಬಟ್ಟೆ ಒಣಗಾಕೋಕೆ ಟೆರೆಸ್ ಮೇಲೆ ರಶ್ಮಿ ಬಂದ್ರೆ ಅಕ್ಷಯ್ ಸಹ ಮೇಲೆ ಹೋಗಿ ರಶ್ಮಿ ಜೊತೆ ಮಾತು ಬೆರೆಸ್ತಿದ್ದ. ಹೀಗೆ ಇವರಿಬ್ಬರ ನಡುವೆ ಸ್ನೇಹ ಬೆಳೆದಿತ್ತು. ನಂತರ ಇಬ್ರು ಫೋನ್ ನಂಬರ್ ಗಳನ್ನ ಸಹ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಇಬ್ಬರ ನಡುವೆ ಮೆಸೇಜ್ಗಳು ಹರಿದಾಡೋಕೆ ಶುರುವಾಗಿತ್ತು. ಮಾತು ಇನ್ನಷ್ಟು ಜಾಸ್ತಿ ಆಗ್ತಿದ್ದಂತೆ ರಶ್ಮಿ ಟೆರೆಸ್ ಮೇಲೆ ಬಟ್ಟೆ ಒಣಗಾಕೋಕೆ ಅಂತ ಒಬ್ಬಂಟಿಯಾಗಿ ಬರ್ತಿದ್ಲು. ಹೀಗೆ ಬರ್ತಿದ್ದವಳು ಅಕ್ಷಯ್ ರೂಮ್ಗೆ ಹೋಗ್ತಿದ್ಲು. ಇದರಿಂದ ಇವರಿಬ್ಬರ ನಡುವಿನ ಪ್ರೀತಿ ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅತ್ತ ರಶ್ಮಿ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಇತ್ತ ರಶ್ಮಿ ಪ್ರಿಯಕರನೊಂದಿಗೆ ಫೋನ್ ನಲ್ಲಿ ಬ್ಯುಸಿಯಾಗಿ ಬಿಡ್ತಿದ್ಲು. ಲವರ್ಗೆ ವಿಡಿಯೋ ಕಾಲ್ ಮಾಡ್ತಿದ್ದ ರಶ್ಮಿ ಅದರಲ್ಲೇ ಕಾಲು ಅಗಲಿಸಿ ಪ್ರಿಯಕರನಿಗೆ ಕಾಮದ ರುಚಿಯನ್ನ ತೋರಿಸಿ ಬಿಡ್ತಿದ್ಲು. ಗ್ಯಾಪ್ ಸಿಕ್ಕಾಗ್ಲೆಲ್ಲ ಅತ್ತೆ ಕಣ್ಣು ತಪ್ಪಿಸಿ ಅಕ್ಷಯ್ ರೂಮ್ಗೆ ಹೋಗ್ತಿದ್ದವಳು ಅವನ ಜೊತೆ ಬೆತ್ತಲಾಗಿ ಸುಸ್ತಾಗಿ ಬರ್ತಿದ್ಲು. ಆದ್ರೆ ಒಂದು ದಿನ ಮತ್ತೊಬ್ಬ ರೂಮ್ಮೇಟ್ ರಾಘವೇಂದ್ರನಿಗೆ ರಶ್ಮಿ ಮತ್ತು ಅಕ್ಷಯ್ ನಡುವೆ ಇದ್ದ ಅಕ್ರಮ ಸಂಬಂಧದ ವಿಚಾರ ಗೊತ್ತಾಗಿ ಹೋಗಿತ್ತು. ಆಗ ಇದು ತಪ್ಪು, ಇಂತಹ ಕೆಲಸವನ್ನೆಲ್ಲ ಇಲ್ಲಿ ಮಾಡಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಯಾವತ್ತಾದ್ರೂ ಒಂದು ದಿನ ಇದೆಲ್ಲ ಆಚೆ ಬಂದ್ರೆ ದೊಡ್ಡ ಜಗಳವೇ ಆಗುತ್ತೆ ಅಂತಾನು ಹೇಳಿದ್ದ. ಅಲ್ಲದೆ ಆಗ ಪ್ರಾಣಗಳು ಕೂಡ ಹೋಗುತ್ತೆ ಅಂತಾನು ಎಚ್ಚರಿಸಿದ್ದ. ಆದ್ರೂ ಕೂಡ ಅಕ್ಷಯ್ ರಶ್ಮಿ ಅಮಲಿನಲ್ಲಿ ಮುಳುಗಿ ತೇಲ್ತಿದ್ರಿಂದ ಇವನ ಮಾತನ್ನ ತಲೆಗೆ ಹಾಕೊಂಡಿರ್ಲಿಲ್ಲ. ಕೆಲವೊಂದು ಸಲ ರಶ್ಮಿನೇ ತನ್ನ ಪ್ರಿಯಕರನಿಗೆ ಹಣ ಕೊಟ್ಟು ಬಾಡಿಗೆ ಕೊಡುವಂತೆ ಹೇಳ್ತಿದ್ಲು. ಇದರಿಂದ ಅಕ್ಷಯ್ಗೆ ಕಾಸಿಗೆ ಕಾಸು, ಕಾಮಕ್ಕೆ ಕಾಮಸುಖ ಸಿಕ್ತಿದ್ರಿಂದ ಜೀವನವನ್ನ ಹಾಯಾಗಿ ಸಾಗಿಸ್ತಿದ್ದ. ಬಾಡಿಗೆ ಕೊಡೋಕೆ ದುಡ್ಡಿಲ್ಲದೆ ಅಕ್ಷಯ್ ಪರದಾಡ್ತಿದ್ದ. ಇದರಿಂದ ಲಕ್ಷ್ಮಮ್ಮ ಟೈಮ್ಗೆ ಸರಿಯಾಗಿ ಬಾಡಿಗೆ ಕೊಡ್ತಿಲ್ಲ ಅಂತ ಅಕ್ಷಯ್ನ ಎಚ್ಚರಿಸಿದ್ಲು. ಈ ಕ್ರಮದಲ್ಲೇ ಲಕ್ಷ್ಮಮ್ಮನ ಮಗ ಮಂಜುನಾಥ ಸಹ ಬಾಡಿಗೆ ಕೊಡೋದಿದ್ರೆ ಕೊಡಿ, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿ ಅಂತ ಹೇಳಿದ್ದ. ಮತ್ತೊಂದ್ ಕಡೆ ರಶ್ಮಿ ತನ್ನ ಪ್ರಿಯಕರನನ್ನ ಕಳೆದುಕೊಳ್ಳೋಕೆ ಇಷ್ಟವಿಲ್ಲದೆ ಅವಳೇ ದುಡ್ಡು ಕೊಟ್ಟು ಬಾಡಿಗೆ ಕೊಡುವಂತೆ ಹೇಳ್ತಿದ್ಲು. ಚಾನ್ಸ್ ಸಿಕ್ಕಾಗ್ಲೆಲ್ಲ ಒಳ್ಳೊಳ್ಳೆ ಅಡಿಗೆಯನ್ನ ಮಾಡಿ ಬಾಯ್ ಫ್ರೆಂಡ್ ರೂಮ್ಗೆ ತಗೊಂಡು ಹೋಗಿ ಕೊಟ್ಟು ಬರ್ತಿದ್ಲು. ಪ್ರಿಯತಮೆಯ ಕೈರುಚಿಗೆ ಪಳಗಿದ್ದ ಅಕ್ಷಯ್ ಕೆಲಸಕ್ಕೆ ಹೋಗದೆ ಲೈಫ್ ನ ಎಂಜಾಯ್ ಮಾಡ್ಕೊಂಡು ಓಡಾಡೋಕೆ ಶುರು ಮಾಡಿದ್ದ. ಒಂದು ದಿನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಲಕ್ಷ್ಮಮ್ಮ ಮನೆಯಿಂದ ಹೊರಗೆ ಬಂದಿದ್ಲು. ಆದ್ರೆ ಅದು ಎದುರು ಮನೆಯಲ್ಲಿ ಇರೋ ಮಹಿಳೆಯ ಮನೆಗೆ ಹೋಗಿದ್ದು ಅನ್ನೋದು ರಶ್ಮಿಗೆ ಗೊತ್ತಿರಲಿಲ್ಲ. ಅತ್ತೆ ಲಕ್ಷ್ಮಮ್ಮ ಮನೆಯಿಂದ ಹೊರಡ್ತಿದ್ದಂತೆ ರಶ್ಮಿ ಸ್ನಾನ ಮಾಡ್ಕೊಂಡು ನೈಟಿ ಹಾಕೊಂಡವಳು ಅಕ್ಷಯ್ ಮನೆಗೆ ಬಂದಿದ್ಲು. ಹೀಗೆ ಸೊಸೆ ಬಾಡಿಗೆಗೆ ಇದ್ದ ಬ್ಯಾಚುಲರ್ ಮನೆಗೆ ಹೋಗೋದನ್ನ ಎದುರು ಮನೆಯಿಂದ ಅತ್ತೆ ಲಕ್ಷ್ಮಮ್ಮ ನೋಡಿದ್ಲು. ಇದರಿಂದ ಲಕ್ಷ್ಮಮ್ಮನ ಗುಂಡಿಗೆ ನಿಂತಲ್ಲೇ ನೀರಾಗಿ ಹೋಗಿತ್ತು. ರಶ್ಮಿ ಮನೆಯ ಒಳಗೆ ಬರ್ತಿದ್ದಂತೆ ಅಕ್ಷಯ್ ಬಾಗಿಲು ಹಾಕಿದ್ದ. ಇದನ್ನ ನೋಡಿದ ಲಕ್ಷ್ಮಮ್ಮ ತನ್ನ ಎದುರಿಗಿದ್ದ ಮಹಿಳೆಗೆ ಏನು ಹೇಳದೆ ಸುಮ್ಮನಾಗಿದ್ಲು. ಒಂದು ವೇಳೆ ಹೇಳಿದ್ರೆ ತನ್ನ ಮರ್ಯಾದೆನೆ ಹೋಗುತ್ತೆ ಅಂತ ಲಕ್ಷ್ಮಮ್ಮ ಸುಮ್ಮನಾಗಿದ್ಲು. ಎದುರು ಮನೆ ಮಹಿಳೆಯ ಹತ್ರ ಮಾತನಾಡ್ಕೊಂಡೆ ಲಕ್ಷ್ಮಮ್ಮ ಅಕ್ಷಯ್ ಇದ್ದ ಮನೆಯನ್ನ ಗಮನಿಸ್ತಾ ಕೂತಿದ್ಲು. 10 ನಿಮಿಷ ಆಗ್ತಿದ್ದಂತೆ ರಶ್ಮಿ ತನ್ನ ಅತ್ತೆ ಲಕ್ಷ್ಮಮ್ಮನಿಗೆ ಕಾಲ್ ಮಾಡಿದ್ಲು. ಯಾಕಂದ್ರೆ ತನ್ನ ಅತ್ತೆ ಎಷ್ಟು ಹೊತ್ತಿಗೆ ಬರ್ತಾಳೆ ಅಂತ ತಿಳ್ಕೊಳ್ಳೋಕೆ ಅಂತಾನೆ ರಶ್ಮಿ ಕಾಲ್ ಮಾಡಿದ್ಲು. ಕಾಮದ ನಶೆಯಲ್ಲಿ ಮುಳುಗಿದ ರಶ್ಮಿಗೆ ಅತ್ತೆ ತನ್ನ ಬೆತ್ತಲಾಟವನ್ನ ಎದುರು ಮನೆಯಿಂದ ನೋಡ್ತಿದ್ದಾಳೆ ಅನ್ನೋದು ಗೊತ್ತಾಗದೆ ಹೋಗಿತ್ತು. ಆಗ ರಶ್ಮಿ ಎಷ್ಟೊತ್ತಿಗೆ ಬರ್ತೀರಾ ಅಂತ ಅತ್ತೆಯನ್ನ ಫೋನ್ ಮಾಡಿ ಕೇಳಿದ್ಲು. ಆಗ ಲಕ್ಷ್ಮಮ್ಮ ಮಾರ್ಕೆಟ್ ನಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದಿದ್ಲು. ಆಗ್ಲೇ ಲಕ್ಷ್ಮಮ್ಮ ನೀನೇನು ಮಾಡ್ತಾ ಇದೀಯಾ ಅಂತ ಸೊಸೆಯನ್ನ ಮರುಪ್ರಶ್ನೆ ಮಾಡಿದ್ಲು. ಅದಕ್ಕೆ ರಶ್ಮಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ಲು. ಇಲ್ಲಿಗೆ ಲಕ್ಷ್ಮಮ್ಮನಿಗೆ ಪೂರ್ತಿ ಸೀನ್ ಅರ್ಥವಾಗಿ ಹೋಗಿತ್ತು. ಅತ್ತೆ ಬರೋದು ಲೇಟ್ ಆಗುತ್ತೆ ಅಂದಿದ್ದೆ ರಶ್ಮಿ ಪ್ರಿಯಕರನ ರೂಮಲ್ಲಿ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು. ಆಗ ತಕ್ಷಣ ಲಕ್ಷ್ಮಮ್ಮ ತನ್ನ ಮನೆಗೆ ವಾಪಸ್ ಬಂದಿದ್ಲು. ಹೀಗೆ ಬಂದವಳು ಫಸ್ಟ್ ಫ್ಲೋರ್ ನಲ್ಲಿ ಇದ್ದ ಅಕ್ಷಯ್ ಮನೆಗೆ ಹೋಗಿ ಕಿಟಕಿ ತೆಗೆಯೋಕೆ ಟ್ರೈ ಮಾಡಿದ್ಲು. ಆದ್ರೆ ಕಿಟಕಿಯನ್ನ ಲಾಕ್ ಮಾಡಲಾಗಿತ್ತು. ಆಗ್ಲೇ ಒಳಗಿನಿಂದ ಸೊಸೆಯ ಕಾಮದ ನರಳಾಟ ಕೇಳಿ ಲಕ್ಷ್ಮಮ್ಮ ಬೆಚ್ಚಿ ಬಿದ್ದಿದ್ಲು. ಕೂಡ್ಲೆ ಲಕ್ಷ್ಮಮ್ಮ ಅಕ್ಷಯ್ ಮನೆಯ ಬಾಗಿಲನ್ನ ತಟ್ಟಿದ್ಲು. ಯಾರು ಅಂತ ಅಕ್ಷಯ್ ಒಳಗಿನಿಂದ ಕೇಳಿದ್ದ. ಆದ್ರೆ ಲಕ್ಷ್ಮಮ್ಮ ಏನೊಂದು ಮಾತನಾಡಿರ್ಲಿಲ್ಲ. ಭಯದಿಂದ ಅಕ್ಷಯ್ ಬಾಗಿಲು ತೆಗೆದಿರ್ಲಿಲ್ಲ. ಇನ್ನು ಕೂಗಾಡಿದ್ರೆ ಸುತ್ತಮುತ್ತಲಿನ ಜನ ನೋಡ್ತಾರೆ ಅಂತ ಮರ್ಯಾದೆಗೆ ಹೆದರಿ ಲಕ್ಷ್ಮಮ್ಮ ಅಲ್ಲಿಂದ ಹೊರಟು ಮನೆಗೆ ಬಂದಿದ್ಲು.
ಬ್ಯಾಚುಲರ್ ಬಾಯ್ ಫ್ರೆಂಡ್ ಜೊತೆ ಬೆತ್ತಲಾಗಿ ಸುಸ್ತಾಗಿದ್ದ ರಶ್ಮಿ ಏನೂ ಗೊತ್ತಿಲ್ಲದವಳಂತೆ ಮಹಡಿ ಮೇಲೆ ಹೋಗಿ ಫೋನ್ನಲ್ಲಿ ಮಾತನಾಡುವಂತೆ ನಾಟಕವಾಡ್ತಿದ್ಲು. ಆಗ ಅತ್ತೆ ಲಕ್ಷ್ಮಮ್ಮ ಸೊಸೆಗೆ ಫೋನ್ ಮಾಡಿದ್ರೆ ಬಟ್ಟೆ ಒಣಗಾಕೋಕೆ ಟೆರೆಸ್ ಮೇಲೆ ಬಂದಿದ್ದೀನಿ ಅಂತ ಕತೆ ಕಟ್ಟಿದ್ಲು. ಯಾವಾಗ ರಶ್ಮಿ ಮನೆಗೆ ಬಂದ್ಲು ಆಗ್ಲೇ ಅತ್ತೆ ಲಕ್ಷ್ಮಮ್ಮ ನಿನ್ನ ಬೆತ್ತಲಾಟವನ್ನೆಲ್ಲ ನಾನು ನೋಡಿದ್ದೀನಿ ಅಂತ ಸೊಸೆ ಮೇಲೆ ಸಮರಕ್ಕಿಳಿದಿದ್ಲು. ನೀನು ಬಾಡಿಗೆಗೆ ಇರೋ ಆ ಹುಡುಗನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದೀಯಾ, ನೀನು ಆ ಹುಡುಗನ ರೂಮ್ಗೆ ಹೋಗೋದನ್ನ ನಾನು ಕಣ್ಣಾರೆ ನೋಡ್ದೆ ಅಂತ ಅತ್ತೆ ಲಕ್ಷ್ಮಮ್ಮ ಹೇಳಿದ್ಲು. ಅಲ್ಲದೆ ನೀವಿಬ್ರು ರೂಮಲ್ಲಿ ಮಾತನಾಡಿಕೊಳ್ಳೋದನ್ನ ನಾನು ಕಿಟಕಿ ಹತ್ರ ನಿಂತ್ಕೊಂಡು ಕೇಳಿಸಿಕೊಂಡೆ ಅಂತಾನು ಹೇಳಿದ್ಲು. ಆಗ ರಶ್ಮಿಗೆ ತನ್ನ ಕಾಮದಾಟ ಅತ್ತೆಗೆ ಗೊತ್ತಾಗಿದೆ ಅಂತ ತಿಳಿದು ಇನ್ನೊಂದು ವರಸೆ ನಾಟಕವನ್ನ ಶುರು ಮಾಡಿದ್ಲು. ನಿಮಗೆ ನಾನಂದ್ರೆ ಇಷ್ಟವಿಲ್ಲ, ಅದಕ್ಕೆ ನನ್ನ ಮೇಲೆ ಸುಮ್ನೆ ಏನೇನೋ ಆರೋಪ ಮಾಡ್ತಾ ಇದ್ದೀರಾ ಅಂತ ರಶ್ಮಿ ಅಳ್ತಾ ಅತ್ತೆಯ ಎದುರು ನಾಟಕವಾಡೋಕೆ ಶುರು ಮಾಡಿದ್ಲು. ಇದೇ ವಿಚಾರಕ್ಕೆ ಅತ್ತೆ ಸೊಸೆ ನಡುವೆ ಕಾಳಗ ಶುರುವಾಗಿತ್ತು. ಆಗ ರಶ್ಮಿ ಇನ್ನು ಮುಂದೆ ಹೊರಗೆ ಎಲ್ಲೂ ಹೋಗೋದಿಲ್ಲ, ಮನೆ ಗೇಟನ್ನ ಸಹ ದಾಟೋದಿಲ್ಲ ಅಂತ ಹೇಳಿದ್ಲು. ಆಗ ಲಕ್ಷ್ಮಮ್ಮ ಸೊಸೆ ರಶ್ಮಿಗೆ ಎಚ್ಚರಿಕೆ ಕೊಟ್ಟಿದ್ಲು. ಈ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರೆ ನಿನ್ನ ಕೊಂದು ಬಿಡ್ತಾನೆ ಅಂತ ಸೊಸೆಗೆ ಎಚ್ಚರಿಸಿದ್ಲು. ಅಲ್ಲದೆ ಅಕ್ಷಯ್ನ ಕರೆದು ತಕ್ಷಣ ಮನೆ ಖಾಲಿ ಮಾಡುವಂತೆ ಹೇಳಿದ್ಲು. ಇದಕ್ಕೆ ಅಕ್ಷಯ್ ಸಡನ್ ಆಗಿ ಮನೆ ಖಾಲಿ ಮಾಡಿ ಅಂದ್ರೆ ಎಲ್ಲಿಗೆ ಹೋಗೋದು, ಅಟ್ಲೀಸ್ಟ್ 2 ತಿಂಗಳಾದ್ರೂ ಟೈಮ್ ಕೊಡಿ, ಮನೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದ. ಇತ್ತ ರಶ್ಮಿ ಕೂಡ ಪ್ರಿಯಕರನಿಗೆ ಸಪೋರ್ಟ್ ಮಾಡಿದ್ಲು. ನನ್ನ ಮೇಲೆ ಇರೋ ಕೋಪವನ್ನ ಅವರ ಮೇಲೆ ಯಾಕೆ ತೋರಿಸ್ತೀರಾ ಅಂತ ಅತ್ತೆಯ ವಿರುದ್ಧವೇ ತಿರುಗಿ ಬಿದ್ದಿದ್ಲು. ಆದ್ರೆ ಸೊಸೆಯ ಜೊತೆ ಮಾತನಾಡೋದು ಇಷ್ಟವಿಲ್ಲದೆ ಲಕ್ಷ್ಮಮ್ಮ ಸುಮ್ಮನಾಗಿದ್ಲು. ಪ್ರಿಯಕರನ ಜೊತೆ ದೇಹ ಸುಖವಿಲ್ಲದೆ 1 ವಾರ ದೂರ ಇದ್ದ ರಶ್ಮಿಗೆ ವಿರಹ ವೇದನೆ ಕಾಡೋಕೆ ಶುರುವಾಗಿತ್ತು. ಇದನ್ನ ತಡೆಯೋಕೆ ಆಗದೆ ಬಾತ್ರೂಮ್ಗೆ ಹೋದವಳು ಅಕ್ಷಯ್ಗೆ ವಿಡಿಯೋ ಕಾಲ್ ಮಾಡಿ ಕಾಲನ್ನ ಅಗಲಿಸಿ ಬಿಟ್ಟಿದ್ಲು. ಆಗ್ಲೇ ತನ್ನ ಪ್ರಿಯಕರನಿಗೆ ನಮ್ಮ ಅತ್ತೆಯನ್ನ ಕೊಂದ್ರೆ ನಮಗೆ ಯಾವುದೇ ಕಾಟ ಇರೋದಿಲ್ಲ, ಜೀವನ ಪೂರ್ತಿ ನಾವು ಎಂಜಾಯ್ ಮಾಡಬಹುದು ಅಂತ ಐಡಿಯಾ ಕೊಟ್ಟಿದ್ಲು. ಇದಕ್ಕೆ ಅಕ್ಷಯ್ ಕೂಡ ಸರಿ ಎಂದಿದ್ದ. ಕೇವಲ 1 ವಾರ ಪ್ರಿಯಕರನ ಜೊತೆ ಮಿಲನ ಸುಖವಿಲ್ಲದೆ ನರಳಾಡಿದ್ದ ರಶ್ಮಿ ವಿರಹ ವೇದನೆ ತಡೆಯೋಕೆ ಆಗದೆ ಆಗ ಅತ್ತೆಯನ್ನ ಕೊಲ್ಲೋಕೆ ಮುಂದಾಗಿದ್ಲು. 2023 ಅಕ್ಟೋಬರ್ 5 ರಶ್ಮಿ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಪ್ರಿಯಕರ ತಂದುಕೊಟ್ಟ ಮಾತ್ರೆಗಳನ್ನ ಅತ್ತೆ ತಿನ್ನೋ ತಿಂಡಿಯಲ್ಲಿ ಬೆರೆಸಿ ರಶ್ಮಿ ಕೊಟ್ಟಿದ್ಲು. ಅದನ್ನ ತಿಂದಿದ್ದ ಲಕ್ಷ್ಮಮ್ಮ ನಿದ್ರೆಗೆ ಜಾರಿದ್ಲು. ಈ ವಿಚಾರವನ್ನ ತನ್ನ ಪ್ರಿಯಕರನಿಗೆ ಫೋನ್ ಮಾಡಿ ರಶ್ಮಿ ಹೇಳಿದ್ಲು. ಆಗ ಅಕ್ಷಯ್ ಹಾಗೂ ಅವನ ಇನ್ನೊಬ್ಬ ಸ್ನೇಹಿತ ಪುರುಷೋತ್ತಮ್ ಎಂಬಾತನ ಜೊತೆ ಮನೆಗೆ ಬಂದಿದ್ದ. ನಿದ್ರೆಯಲ್ಲಿದ್ದ ಲಕ್ಷ್ಮಮ್ಮನ ಕತ್ತಿಗೆ ನೇಣು ಬಿಗಿದು ಉಸಿರುಗಟ್ಟಿಸಿದ್ದ. ನಿದ್ರೆಯಲ್ಲಿದ್ದ ಲಕ್ಷ್ಮಮ್ಮ ಹಾಗೆ ಕಣ್ಣು ಮುಚ್ಚಿದ್ಲು. ಎಷ್ಟೋ ಕೊಲೆಗಳು ಮಾಡಿರೋ ಎಕ್ಸ್ಪೀರಿಯನ್ಸ್ ಇರುವವಳಂತೆ ಕುತ್ತಿಗೆಯನ್ನ ಕತ್ತರಿಸಿದ್ರೆ ನಾವು ಸಿಕ್ಕಾಕೊಳ್ತೀವಿ ಅಂತ ರಶ್ಮಿ ಹೇಳಿದ್ಲು. ಯಾರಿಗೂ ಅನುಮಾನ ಬಾರದಂತೆ ನೇಣು ಬಿಗಿದು ಕೊಲ್ಲೋಕು ಕೂಡ ಇವಳೇ ಐಡಿಯಾ ಕೊಟ್ಟಿದ್ಲು. ಈ ಕೊಲೆಗೆ ಪುರುಷೋತ್ತಮ್ ಕೂಡ ಸಹಾಯ ಮಾಡಿದ್ದ. ಲಕ್ಷ್ಮಮ್ಮ ಸತ್ರೆ ಗಂಡನನ್ನ ತನ್ನ ವಶ ಮಾಡ್ಕೊಂಡು ಆಸ್ತಿಯನ್ನೆಲ್ಲ ಹೊಡೆದು ರಶ್ಮಿ ಜೊತೆ ಸೆಟ್ಲ್ ಆಗ್ಬೇಕು ಅನ್ನೋದು ಅಕ್ಷಯ್ ಪ್ಲಾನ್ ಆಗಿತ್ತು. ಇತ್ತ ರಶ್ಮಿ ಕೂಡ ಪ್ರಿಯಕರನ ಜೊತೆ ಎಂಜಾಯ್ ಮಾಡೋಕೆ ಅಂತಾನೆ ಗಂಡನನ್ನ ಮಿಂಡನ ಹಾಗೆ ಟ್ರೀಟ್ ಮಾಡ್ತಾ ಮಿಂಡನಿಗೆ ಗಂಡನ ಸ್ಥಾನವನ್ನ ಕೊಟ್ಟಿದ್ಲು. ಲಕ್ಷ್ಮಮ್ಮನ ಕೊಲೆ ಬಳಿಕ ತನ್ನ ಪ್ರಿಯಕರ ಹಾಗೂ ಅವನ ಸ್ನೇಹಿತನಿಗೆ ರಶ್ಮಿನೇ ಖುದ್ದಾಗಿ ತಿಂಡಿ ಬಡಿಸಿದ್ಲು. ಬಳಿಕ ಮತ್ತೊಂದು ರೂಮಲ್ಲಿ ರಶ್ಮಿ ತನ್ನ ಪ್ರಿಯಕರ ಅಕ್ಷಯ್ ಜೊತೆ ಎಂಜಾಯ್ ಮಾಡ್ತಿದ್ಲು. ಇವರ ಕಾಮದಾಟಕ್ಕೆ ಪುರುಷೋತ್ತಮ್ ಕಾವಲಾಗಿ ನಿಂತಿದ್ದ. ಪ್ರಿಯಕರನೊಂದಿಗೆ ಎಂಜಾಯ್ ಮಾಡಿದ ನಂತರ ಅವನನ್ನ ಮನೆಯಿಂದ ಕಳಿಸಿದ ರಶ್ಮಿ ಮನೆಯನ್ನ ನೀಟಾಗಿ ಸರಿ ಮಾಡಿ ನಾಟಕವಾಡೋಕೆ ಶುರು ಮಾಡಿದ್ಲು. ಅಳ್ತಾ ಗಂಡನಿಗೆ ಫೋನ್ ಮಾಡಿದವಳು ಅತ್ತೆಗೆ ನಿದ್ರೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ, ಎಷ್ಟು ಎಬ್ಸಿದ್ರು ಎದೊಳ್ತಿಲ್ಲ ಅಂತ ಹೇಳಿ ಗಾಬರಿಯಿಂದಲೇ ಫೋನ್ ಮಾಡಿದ್ಲು. ಇದರಿಂದ ಕಂಗಾಲಾದ ಲಕ್ಷ್ಮಮ್ಮನ ಮಗ ಮಂಜುನಾಥ ಮನೆಗೆ ಬರುವಾಗ್ಲೇ ಡಾಕ್ಟರ್ನ ಕರ್ಕೊಂಡು ಬಂದಿದ್ದ. ಲಕ್ಷ್ಮಮ್ಮನನ್ನ ಪರೀಕ್ಷಿಸಿದ ಆ ಡಾಕ್ಟರ್ ಈಕೆ ಸತ್ತಿರೋದನ್ನ ಕನ್ಫರ್ಮ್ ಮಾಡಿದ್ದ. ಇದರಿಂದ ಮಂಜುನಾಥ ಬಂಧುಗಳನ್ನೆಲ್ಲ ಕರೆಸಿ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ದ. ಎಲ್ಲವೂ ಅಂದುಕೊಂಡಂತೆ ಮುಗಿದು ಹೋಗಿತ್ತು. ಲಕ್ಷ್ಮಮ್ಮನ ಸಾವಿನ ಬಳಿಕ ರಶ್ಮಿ ದಿನ ಪ್ರಿಯಕರ ಅಕ್ಷಯ್ನ ಜೊತೆ ಹಾಕು ನೂಕು ಅಂತ ಆಟವಾಡಿ ಬರ್ತಿದ್ಲು. ರಾತ್ರಿ ಗಂಡ ಮಲಗ್ತಿದ್ದಂತೆ ಪ್ರಿಯಕರನಿಗೆ ಮೆಸೇಜ್ ಗಳನ್ನ ಮಾಡ್ತಾ ಇವಳ ತೊಡೆಗಳನ್ನ ತೋರಿಸಿ ಅವನನ್ನ ಉದ್ರೇಕಗೊಳಿಸ್ತಿದ್ಲು. ಇತ್ತ ಅಕ್ಷಯ್ ರೂಮೇಟ್ ಆಗಿದ್ದ ರಾಘವೇಂದ್ರನಿಗೆ ಅನುಮಾನ ಶುರುವಾಗಿತ್ತು. ಚೆನ್ನಾಗಿದ್ದ ಲಕ್ಷ್ಮಮ್ಮನಿಗೆ ಸಡನ್ ಆಗಿ ಏನಾಯ್ತು, ಇದರಲ್ಲಿ ರಶ್ಮಿ ಮತ್ತು ಅಕ್ಷಯ್ ಕೈವಾಡ ಏನಾದ್ರೂ ಇರಬಹುದಾ ಅಂತ ರಾಘವೇಂದ್ರ ಭಯ ಪಟ್ಟಿದ್ದ. ಹೀಗೆ ಅನುಮಾನ ಬರ್ತಿದ್ದಂತೆ ರಾಘವೇಂದ್ರ ಅಕ್ಷಯ್ ಫೋನ್ ಮೇಲೆ ನಿಗಾ ಇಟ್ಟಿದ್ದ. ಅದರಲ್ಲಿ ಅಕ್ಷಯ್ ರಶ್ಮಿ ಜೊತೆ ರೊಮ್ಯಾಂಟಿಕ್ ಆಗಿ ಚಾಟ್ ಮಾಡಿದ್ದು ನೋಡಿ ರಾಘವೇಂದ್ರ ಶಾಕ್ ಆಗಿದ್ದ. ಲಕ್ಷ್ಮಮ್ಮನನ್ನ ಕೊಲ್ಲೋಕು ಮೊದಲು ಹಾಗೂ ಕೊಂದ ನಂತರ ಮೆಸೇಜ್ ಗಳನ್ನ ನೋಡಿ ರಾಘವೇಂದ್ರ ಶಾಕ್ ಆಗಿ ಹೋಗಿದ್ದ. ಲಕ್ಷ್ಮಮ್ಮ ಒಳ್ಳೆ ಸ್ವಭಾವದ ಮಹಿಳೆ. ಮೊದಲು ಮನೆಗೆ ಬಾಡಿಗೆಗೆ ಬಂದಾಗ ಎಷ್ಟೋ ಹಬ್ಬ ಹರಿದಿನಗಳಲ್ಲಿ ಕರೆದು ಊಟ ಹಾಕಿದ್ಲು. ರಾಘವೇಂದ್ರನನ್ನ ಮಗನ ರೀತಿ ಮಾತನಾಡಿಸ್ತಿದ್ಲು. ಇನ್ನು ರಶ್ಮಿ ಗಂಡ ಮಂಜುನಾಥ ಸಹ ಒಳ್ಳೆ ಸ್ವಭಾವದ ವ್ಯಕ್ತಿಯಾಗಿದ್ದ. ಆದ್ರೆ ಇವರಿಬ್ಬರು ಸೇರಿ ಅಮಾಯಕನೊಬ್ಬನನ್ನ ಕೊಂದು ಬಿಡ್ತಾರೇನೋ ಅಂತ ರಾಘವೇಂದ್ರ ಭಯಭೀತನಾಗಿ ಹೋಗಿದ್ದ. ಈ ವಿಚಾರವನ್ನ ಹೇಗಾದ್ರೂ ಮಾಡಿ ಮಂಜುನಾಥನಿಗೆ ಹೇಳ್ಬೇಕು ಅಂತ ನಿರ್ಧರಿಸಿ ಅವನಿಗೆ ಕಾಲ್ ಮಾಡಿದ್ದ. ಆಗ ಮೀಟ್ ಮಾಡಿದ್ದ ಮಂಜುನಾಥನಿಗೆ ರಾಘವೇಂದ್ರ ಎಲ್ಲಾ ವಿಷಯವನ್ನ ವಿವರಿಸಿದ್ದ.
ನಿನ್ನ ತಾಯಿಯನ್ನ ರಶ್ಮಿ ಹಾಗೂ ಅಕ್ಷಯ್ ಇಬ್ರು ಸೇರ್ಕೊಂಡು ಕೊಂದಿದ್ದಾರೆ ಅನ್ನೋ ಅನುಮಾನ ಇದೆ. ಯಾಕಂದ್ರೆ ಅವರಿಬ್ಬರ ನಡುವೆ ಅಕ್ರಮ ಸಂಬಂಧ ಇದೆ. ನೀನು ಯಾವುದಕ್ಕೂ ಹುಷಾರಾಗಿರು ಅಂತ ಮಂಜುನಾಥನಿಗೆ ರಾಘವೇಂದ್ರ ಎಚ್ಚರಿಸಿದ್ದ. ಇದನ್ನ ಕೇಳಿದ ಮಂಜುನಾಥ ಒಂದೇ ಸಲಕ್ಕೆ ಶಾಕ್ ಹೊಡೆದವನಂತೆ ಸ್ತಂಭೀಭೂತನಾಗಿ ಹೋಗಿದ್ದ. ಎಷ್ಟೋ ಪ್ರೀತಿಯಿಂದ ನೋಡ್ಕೊಂಡ್ರು ನನ್ನ ಹೆಂಡತಿ ನನ್ನ ತಾಯಿಯನ್ನೇ ಕೊಂದಿದ್ದಾಳೆ ಅಂತ ಕಣ್ಣೀರು ಹಾಕಿದ್ದ. ಆಗ ರಾಘವೇಂದ್ರ ಮಂಜುನಾಥನನ್ನ ಸಮಾಧಾನ ಮಾಡಿದ್ದ. ಅಲ್ಲದೆ ನಿನ್ನಿಂದ ಏನು ಮಾಡೋಕು ಸಾಧ್ಯವಿಲ್ಲ, ನೀನು ಬದುಕಬೇಕು ಅಂದ್ರೆ ಮೊದಲು ಪೊಲೀಸರಿಗೆ ವಿಷಯವನ್ನ ಹೇಳು ಅಂತ ಹೇಳಿದ್ದ. ಆದ್ರೆ ನೀನು ಹೇಳೋ ಮಾತನ್ನ ನಾನು ಹೇಗೆ ನಂಬೋದು ಅಂತ ಮಂಜುನಾಥ ಕೇಳಿದ್ದ. ಆಗ್ಲೇ ರಾಘವೇಂದ್ರ ಅಕ್ಷಯ್ ಹಾಗೂ ರಶ್ಮಿ ನಡುವಿನ ಸೊಂಟದ ಕೆಳಗಿನ ಆಟದ ಮೆಸೇಜ್ ಗಳನ್ನ ತೋರಿಸಿದ್ದ. ಅಕ್ಷಯ್ ಫೋನ್ ನಲ್ಲಿದ್ದ ಮೆಸೇಜ್ ಗಳನ್ನ ಫೋಟೋ ತಗೊಂಡಿದ್ದ ರಾಘವೇಂದ್ರ ಅದನ್ನ ಮಂಜುನಾಥನಿಗೆ ತೋರಿಸಿದ್ದ. ಅಲ್ಲದೆ ಆ ಫೋಟೋಗಳನ್ನ ಮಂಜುನಾಥನಿಗೂ ಕಳಿಸಿದ್ದ. ಆಗ್ಲೇ ರಾಘವೇಂದ್ರ ಇನ್ನೊಂದು ಮಾತನ್ನು ಹೇಳಿದ್ದ. ನಾನು ಎಷ್ಟೋ ಸಲ ನಿಮ್ಮ ತಾಯಿ ಹಾಕಿದ ಅನ್ನವನ್ನ ತಿಂದಿದ್ದೀನಿ. ಈಗ್ಲೂ ನಾನು ನಿಜ ಹೇಳದೆ ಹೋದ್ರೆ ಆ ಪಾಪ ನನ್ನನ್ನ ಸುತ್ತಕೊಳ್ಳುತ್ತೆ. ನಿನ್ನ ಹೆಂಡತಿ ಹಾಗೂ ಅಕ್ಷಯ್ ನನ್ನ ಏನೇ ಮಾಡಿದ್ರು ನಾನು ಹೆದರೋದಿಲ್ಲ. ಯಾವುದಕ್ಕೂ ನೀನು ಹುಷಾರಾಗಿರು ಅಂತ ಮಂಜುನಾಥನಿಗೆ ರಾಘವೇಂದ್ರ ಮತ್ತೆ ಎಚ್ಚರಿಸಿದ್ದ. ನಡೆದ ವಿಷಯವನ್ನ ಮಂಜುನಾಥನಿಗೆ ಹೇಳಿ ರಾಘವೇಂದ್ರ ರೂಮ್ನ ಖಾಲಿ ಮಾಡಿದ್ದ. ಇದರಿಂದ ಮಂಜುನಾಥನಿಗೆ ಭಯ ಕಾಡೋಕೆ ಶುರುವಾಗಿತ್ತು. ಒಂಟಿಯಾಗಿ ಮನೆಗೆ ಹೋಗ್ಬೇಡ, ನಿಮ್ಮ ಹತ್ತಿರದ ಸಂಬಂಧಿಕರ ಜೊತೆ ಮನೆಗೆ ಹೋಗು ಅಂತ ರಾಘವೇಂದ್ರ ಮಂಜುನಾಥನಿಗೆ ಸಲಹೆ ಕೊಟ್ಟಿದ್ದ. ಆಗ ಮಂಜುನಾಥ ತನ್ನ ದೊಡ್ಡಪ್ಪನ ಮಗನ ಸಹಾಯದಿಂದ ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ತಾಯಿಯ ಸಾವಿನ ಬಗ್ಗೆ ದೂರು ದಾಖಲಿಸಿದ್ದ. ಆಗ ಮರಣೋತ್ತರ ಪರೀಕ್ಷೆ ನಡೆಸದೆ ಹೇಗೆ ಅಂತ್ಯಕ್ರಿಯೆ ಮಾಡಿದ್ರಿ ಅಂತ ಪೊಲೀಸರು ಮಂಜುನಾಥನ ಮೇಲೆ ಕೋಪಗೊಂಡಿದ್ರು. ನಂತರ ಅವನ ಜೊತೆಯಲ್ಲೇ ತೆರಳಿ ರಶ್ಮಿ ಹಾಗೂ ಅಕ್ಷಯ್ನ ಪೊಲೀಸ್ ಸ್ಟೇಷನ್ಗೆ ಬರುವಂತೆ ಕೇಳಿದ್ರು. ಆಗ ಅಕ್ಷಯ್ ಪೊಲೀಸರಿಗೆ ಎದುರುತ್ತರ ಕೊಡೋಕೆ ಶುರು ಮಾಡಿದ್ದ. ಇದರಿಂದ ಪೊಲೀಸರು ನಿನಗೆ ಇಲ್ಲೇ ಉತ್ತರವನ್ನ ಹೇಳ್ಬೇಕಾ ಅಥವಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹೇಳಿದ್ರು ಸರಿ ಹೋಗುತ್ತಾ ಅಂತ ಪೊಲೀಸರ ಭಾಷೆಯಲ್ಲಿ ಎಚ್ಚರಿಸಿದ್ರು. ಇದರಿಂದ ಅಕ್ಷಯ್ಗೆ ಸೀನ್ ಕಂಪ್ಲೀಟ್ ಆಗಿ ಅರ್ಥವಾಗಿ ಹೋಗಿತ್ತು. ನಾನು ಯಾರಿಗೂ ಗೊತ್ತಾಗದಂತೆ ಕೊಲೆ ಮಾಡಿದ್ದೆ, ಆದ್ರೂ ಪೊಲೀಸರು ಯಾಕೆ ಬಂದಿದ್ದಾರೆ ಅನ್ನೋದು ರಶ್ಮಿಗೂ ಅರ್ಥವಾಗಿರ್ಲಿಲ್ಲ. ಇಬ್ಬರನ್ನ ವಶಕ್ಕೆ ಪಡೆದ ಪೊಲೀಸರು ಇವರ ಫೋನ್ಗಳನ್ನ ಚೆಕ್ ಮಾಡ್ತಿದ್ದಂತೆ ರಶ್ಮಿಯ ಕಾಮದಾಟ ಬಯಲಾಗಿ ಹೋಗಿತ್ತು. ಆಗ ಪೊಲೀಸರು ತಮ್ಮದೇ ಸ್ಟೈಲ್ ಅಲ್ಲಿ ವಿಚಾರಿಸುತ್ತಿದ್ದಂತೆ ತಾವೇ ಲಕ್ಷ್ಮಮ್ಮನನ್ನ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ರು. ಕೊನೆಗೆ ಲಕ್ಷ್ಮಮ್ಮನನ್ನ ಕೊಲೆ ಮಾಡೋಕೆ ಸಹಾಯ ಮಾಡಿದ್ದ ಪುರುಷೋತ್ತಮನನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಮೊದಲು ಹೆಂಡತಿನೇ ಕೊಲೆ ಮಾಡಿದ್ದಾಳೆ ಅಂತ ಮಂಜುನಾಥ ನಂಬಿರ್ಲಿಲ್ಲ. ಆದ್ರೆ ಯಾವಾಗ ಪೊಲೀಸರು ಇವರ ರಂಗಿನಾಟದ ಮೆಸೇಜ್ ಗಳನ್ನ ಹೊರಗೆ ತೆಗೆದ್ರು ಆಗ್ಲೇ ಅವನಿಗೆ ಶಾಕ್ ಆಗಿತ್ತು. ಆಗ ಅಕ್ಷಯ್ನಂತಹ ರಾಕ್ಷಸರ ನಡುವೆ ರಾಘವೇಂದ್ರನಂತಹ ಒಳ್ಳೆಯವರು ಇರ್ತಾರೆ ಅಂತ ಮಂಜುನಾಥನಿಗೆ ಅರ್ಥವಾಗಿತ್ತು. ಇಲ್ಲಿ ರಾಘವೇಂದ್ರ ಅಲರ್ಟ್ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡಿದ್ದಕ್ಕೆ ಇವತ್ತು ಮಂಜುನಾಥನ ಪ್ರಾಣ ಉಳಿದಿದೆ. ಇಲ್ದಿದ್ರೆ ರಶ್ಮಿ ಗಂಡನನ್ನು ಸಹ ಪರಲೋಕಕ್ಕೆ ಕಳಿಸಿ ಪ್ರಿಯಕರನ ಜೊತೆ ಪ್ರತಿದಿನ ಪಲ್ಲಂಗವೇರಿ ಬಿಡ್ತಿದ್ಲು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.